ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೆನಪಾಗುತ್ತೆ ಅಂದರೆ ಈ ಕಡೆ ಎಲ್ಲರೂ ಕೂಡ ಹಾಲಲ್ಲಿ ಇರ್ತಾರೆ. ಹಾಗೆ ಅಜಿತ್ ಕೂಡ ಅಜಿತ್ ಅವರು ವಂಶಿ ಮನೆಗೆ ಕರ್ಕೊಂಡು ಬಂದಿರ್ತಾರೆ. ಹಾಗೆ ಇನ್ನು ಸಂಗೀತ ಅಜಿತ್ ಮತ್ತು ಭೂಮಿಗೆ ಏನೂ ಆಗಿಲ್ಲ ಅಂತ ಗೊತ್ತಾದ ಮೇಲೆ ಭೂಮಿಗೆ ಏನೂ ಆಗೇ ಇಲ್ಲದೆ ಇರೋದಕ್ಕೆ ದೇವರಾಣೆ ಕಾರಣ ವಂಶಿ ಅಂತ ಹೇಳಿಬಿಟ್ಟು ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ಇವ್ರ ಹೆಸರು ಕೇಳಿ ವಂಶಿ ಅಂತ ಹೇಳಿ ಭೂಮಿ ಕಾಪಾಡಿದ್ದು ಇವರೇನೆ ಅಂತಂದಾಗ, ಹೌದೇನಪ್ಪ, ಯಾವ ಜನ್ಮದಲ್ಲಿ ನೀನು ನನ್ನ ಬಂಧು ಆಗಿದ್ದು ಏನೋ ಗೊತ್ತಿಲ್ಲ, ಈಗ ನಮ್ಮ ಭೂಮಿನ ಕಾಪಾಡಿದ್ಯಾ ನೀನು ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ. ಏನೋ ದೊಡ್ಡ ಕೆಲಸ ಮಾಡಿರೋ ಥರ ತರಟೆ, ನನಗೆ ನಿಮಗಿಂತ ವಯಸ್ಸಲ್ಲಿ ಚಿಕ್ಕವನಿಗೆ ಕೈ ಮುಗಿತಾ ಇದ್ದೀರಲ್ಲ, ದಯವಿಟ್ಟು ಈ ರೀತಿ ಎಲ್ಲ ಮಾಡಬೇಡಿ ಅಮ್ಮ ಅಂದ್ಬಿಟ್ಟು ವಂಶಿಯವರು ಹೇಳ್ತಾ ಇದ್ದರೆ, ನಿಮ್ಮ ಅಪ್ಪ ಅಮ್ಮ ನಿಮಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರಪ್ಪ ಅಂದ್ಬಿಟ್ಟು ಅಜ್ಜಿ ಹೇಳ್ತಿರ್ತಾರೆ. ಅಷ್ಟೇ ಅಲ್ಲ ಅಮ್ಮ, ಇವರು ಬಂದಿದ್ದರಿಂದ ಎಷ್ಟು ಇವತ್ತು ನಿಮ್ಮ ಭೂಮಿ ನಿಮ್ಮ ಸೊಸೆ ಆರಾಮಾಗಿ ಇಲ್ಲಿ ನಿಂತಿದ್ದಾಳೆ ಅಂತಂದರೆ ಅದಕ್ಕೆ ವಂಶಿನೇ ಕಾರಣ ಅಂತ ಹೇಳಿಬಿಟ್ಟು ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ಹೌದಾ, ನೀನು ತುಂಬ ಒಳ್ಳೆಯವನು ಅಂತ ಅನ್ಸುತ್ತಪ್ಪ, ನಿಮಗೆ ಒಳ್ಳೆ ಸಂಸ್ಕಾರ ಕಲಿಸ್ಕೊಟ್ಟಿದ್ದಾರೆ. ನನ್ನ ಸೊಸೆ ನಮ್ಮನ್ನು ಇವತ್ತು ನಮ್ಮ ಮನೆ ಹುಡುಗಿನ ಇವತ್ತು ಕಾಪಾಡಿದ್ಯಾ ನೀನು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅಜ್ಜಿ. ಅಷ್ಟೇ ಅಲ್ಲ ಅಜ್ಜಿ, ಇವರು ಮುಂಚೆ ನಮಗೆ ಒಳ್ಳೇದಾಗಲಿ ಅಂತಲೇ ಅವರು ನಮ್ಮನ್ನು ಕಾಪಾಡಿದ್ದು ಅಂತ ಹೇಳ್ತಾ ಇರ್ಬೇಕಾದ್ರೆ, ಏನು ಭೂಮಿ ಇದು ಏನಾಯಿತು ಅಂದಾಗ, ಹೌದು ಸತ್ಯಣ್ಣ, ನನಗೆ ಸೈಕಲ್ ಹೊಡೆದು ಹೊಟ್ಟೆ ಕರಕರ ಅಂತಿದೆ ಅಂದಾಗ, ಓ ಅಲ್ಲ ಸರಿ ಆಯಿತು, ಇಷ್ಟು ಸೈಕಲ್ ಹೊಡೆದ್ರೆ ಇನ್ನೇನಾಗುತ್ತೆ, ಆದರೆ ನನಗೆ ಈಗ ಅನ್ನಿಸ್ತಿಲ್ವಲ್ಲ, ಈಗ ನೀನು ವಂಶಿ ಬನ್ನಿ ಊಟಕ್ಕೆ ಹೋಗೋಣ ಅಂಥೇಳಿ ಭೂಮಿ ಕರೆದ್ಬಿಡ್ತಾಳೆ. ನಂತರ ಸ್ನೇಹಿತ ಅಜಿತ್ಗಂತೂ ತುಂಬಾ ಹೊಟ್ಟೆ ಉರಿತಾ ಇರುತ್ತೆ ಅಂತಲೇ ಹೇಳ್ಬೋದು. ಸತ್ಯನ ನೀವು ಖಂಡಿಸಿದಂತೆ ಬನ್ನಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ರೂಮ್ಗೆ ಹೋಗ್ತಾರೆ. ಹಾಗೆ ಇನ್ನು ದೇವ್ಯಾನಿ ಹಾಳಾದವಳು ಏಕೋ ಬಚಾವಾಗಿ ಬಂದ್ಬಿಟ್ಲಲ್ಲ, ಇವನು ಯಾರೋ ಕಾಪಾಡಿಬಿಟ್ಟಿದ್ದಾನೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಅಜಿತ್ ಅವ್ರಿಗೆ ಏನಾಯಿತು ಅಂತ ಹೇಳಿ ಈ ಕಡೆ ಭೂಮಿಯವರು ಬಂದು ನೋಡ್ತಾ ಇರ್ತಾರೆ. ಇರಲ್ಲ ಸಾಹೇಬ್ರೆ, ಈ ಥರ ಮಾಡ್ಕೊತಾ ಇದ್ದೀರಲ್ಲ ನೀವು, ಏನಾದರೂ ಹುಚ್ಚಿ ತಲೆ ಕೆಟ್ಟೋಯ್ತಾ ಅಂದಾಗ, ಏನಂದ್ರಿ ನೀವು ಅಂತ ಅಂದ್ಬಿಟ್ಟು, ಹುಚ್ಚ ಮೆಂಟಲ್ ಅಂತ ಅಂದಾಗ, ಹಂಗಲ್ಲ, ಅದು ಭೂಮಿ ಕಟ್ಟಿರೋದಲ್ವಾ, ಬಿಚ್ಚಕ್ಕೆ ಆಗಲ್ಲ, ಅದಕ್ಕೆ ನಾನೇ ಬಿಡಿಸ್ತೀನಿ ಅಂತ ಹೇಳಿ ಭೂಮಿಯವ್ರು ಹೇಳ್ತಾ ಇರ್ಬೇಕಾದ್ರೆ, ಸಾಹೇಬ್ರೆ ತುಂಬ ಉರಿತಾ ಇದೆಯಾ ಅಂದ್ಬಿಟ್ಟು ಅದನ್ನು ಗಾಯನ ಉರುಪ್ತಾ ಇರ್ತಾಳೆ. ಆಹಾ, ಎಷ್ಟು ಹಿತವಾಗಿದೆಪ್ಪ, ನೀನು ಡಾಕ್ಟರ್ ಆಗಿರ್ಬೋದಾಯಿತು ಭೂಮಿ ಅಂತಂದಾಗ, ಡಾಕ್ಟರ್ ಯಾಕೆ ಸಾಹೇಬ್ರೆ ಅಂದಾಗ, ಈ ಥರ ಮಾತಾಡಿಕೊಂಡು ಖುಷಿಯಾಗಿ ಗಾಯನ ವಾಸಿ ಮಾಡಿದ್ರೆ ಯಾವ ಪೇಷಂಟ್ ತಾನೇ ಸರಿ ಹೋಗಲ್ಲ ಹೇಳು, ಅದಕ್ಕೆ ಹೇಳಿದೆ ಅಂದಾಗ, ಇಲ್ಲ ಸಾಹೇಬ್ರೆ, ನನಗೆ ಡಾಕ್ಟರ್ ಆಗೋದಕ್ಕೆ ಇಷ್ಟ ಇಲ್ಲ, ದೊಡ್ಡ ಸಾಹೇಬ್ರು ಹೇಳಿದ್ರು ನೀನು ಕಾನ್ಸ್ಟೇಬಲ್ ಅಲ್ಲ, ಅದಕ್ಕಿಂತ ಜಾಸ್ತಿ ದೊಡ್ಡ ಪೋಸ್ಟ್ ಹೋಗ್ಬೋದು ಭೂಮಿ ನೀನು ಅಂತ ಅಂದರು. ಅವಾಗಂತೂ ನನಗೆ ತುಂಬಾ ಖುಷಿಯಾಗೋಯ್ತು ಗೊತ್ತಾ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಳೆ. ಓಹೋ ಮಾವ ಆ ಥರ ಅಂದರೆ ನಿನಗೆ ಅಂದಾಗ, ಓಹೋ ಹೌದಾ, ಆ ಥರ ಎಲ್ಲ ಹೇಳಿದ್ರೆ ನಿನಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಜಿತ್ ಅವರು. ಹೋಗ್ಬಿಟ್ರೆ ನಾನು ನಿಮಗಿಂತ ದೊಡ್ಡ ಪೋಸ್ಟ್ಗೆ ಹೋಗ್ತೀನಿ ಅಂದ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಅಷ್ಟೊಂದೆಲ್ಲ ಕನಸು ಕಾಡ್ತಿದ್ದೆ ನೀನು ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಯಾಕೆ ಕಾಣಬಾರ್ದು ಸಾಹೇಬ್ರೆ, ನಾನೇನು ಈ ಥರ ಪೋಸ್ಟ್ ಹೋಗೋಕ್ಕಾಗಲ್ವಾ, ಹಾಗಾದರೆ ಆ ಥರ ಪೋಸ್ಟ್ ಹೋದ್ರಂತೂ ನಿಮ್ಮನ್ನು ಆಟ ಆಡಿಸ್ಬಿಡ್ತೀನಿ ಗಿರ್ಗಿಟ್ಲೆ ಥರ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾರೆ. ಸರಿ ರಿಯಾಲಿಟಿಗೆ ಬಾ, ನೀನು ಫಸ್ಟು ಕಾನ್ಸ್ಟೇಬಲ್ ಆಗೋದಕ್ಕೆ ಟ್ರೈ ಮಾಡು, SP ಗೆಲ್ಲ ಹೋಗಬೇಡ ಅಂತಂದಾಗ, ಆದರೂ ಸಾಹೇಬ್ರೆ, ದೊಡ್ಡ ಸಾಹೇಬ್ರು ಹೇಳ್ದಂಗೆ ನಾನೇನಾದರೂ ದೊಡ್ಡ ಪೋಸ್ಟ್ಗೆ ಹೋಗ್ಬಿಟ್ರೆ ಅಂತ ಹೇಳಿಬಿಟ್ಟು ಭೂಮಿ ಫುಲ್ಲು ಟಿಪ್ ಟಾಪಾಗಿ ರೆಡಿಯಾಗಿ ಡ್ರೀಮ್ಗೆ ಹೋಗ್ಬಿಟ್ಟಿರ್ತಾಳೆ. ಹಾಗೆ ಭೂಮಿ ಅದರಲ್ಲಿ SP ಆಗಿ ಜೀಪ್ ಇಳಿದು ಬರ್ತಾಯಿದ್ರೆ ಪ್ರತಿಯೊಬ್ಬರು ಸಹ ಗುಡ್ ಮಾರ್ನಿಂಗ್ ಮೇಡಮ್, ನಮಸ್ತೆ ಮೇಡಮ್ ಅಂತ ಹೇಳಿಬಿಟ್ಟು ಸೆಲ್ಯೂಟ್ ಹೊಡಿತಾ ಇರ್ತಾರೆ. ಆದರೆ ಈ ಕಡೆ ಬಂದು ಬೊಕ್ಕೆನ ಕೂಡ ಕೊಡ್ತಾ ಇರ್ತಾರೆ. ಒಳಗಡೆ ಕರ್ಕೊಂಡು ಬರ್ತಾರೆ. ಅಲ್ಲಿ ನಮ್ಮ ಅಜಿತ್ ರಾಮನಾರಾಯಣ್ ಅವರು ಕಾನ್ಸ್ಟೇಬಲ್ ಆಗಿರ್ತಾರೆ. ಏನು ಗುಡ್ ಮಾರ್ನಿಂಗ್ ಮೇಡಮ್, ಸಲ್ಯೂಟ್ ಮೇಡಮ್, ಹೊಡೆಯೋಕ್ಕೆ ಬರಲ್ಲ, ಆದಿಲಿ ಬೀದಿಲಿ ಹೋಗೋರ ಥರ ಹೊಡಿತಾ ಇದ್ದೀರಲ್ರಿ, ಏನ್ರಿ ನೀವು ಕೆಲಸ ಮಾಡ್ತಾಯಿದ್ದೀರಾ, ಒಳ್ಳೆ ಬೀದಿಲಿ ಹೋಗೋರಿಗೆ ಸೆಲ್ಯೂಟ್ ಹೊಡಿತಿದ್ದೀರಾ ಅಂತ ಹೇಳಿಬಿಟ್ಟು, ಸೆಲ್ಯೂಟ್ ಹೊಡಿಯೋಕ್ಕೆ ಬರಲ್ವಾ ಅಂತ ಹೇಳಿಬಿಟ್ಟು ಭೂಮಿ ಬೈತಾ ಇರ್ತಾಳೆ. ಮೇಡಮ್, ನನಗೆ ಹಾಗೆ ನಮಸ್ಕಾರ ಅಂತ ಹೇಳಿ ರೂಢಿ ಮೇಡಮ್ ಅಂದಾಗ, ನಮಸ್ಕಾರ ಅಂತ ಹೇಳೋಕ್ಕೆ ನಾನೇನು ಅಕ್ಕಪಕ್ಕದ ಮನೆಯವರಾ ಅಂತ ಹೇಳಿಬಿಟ್ಟು, ಇಲ್ಲ ನಿಮ್ಮ ನೆಂಟ್ರ
ನಾನು ಎಸ್ ಪಿ, ನಿಮಗಿಂತ ಮೇಲಧಿಕಾರಿ, ಸರಿಯಾಗಿ ಸಲ್ಯೂಟ್ ಹೊಡೆಯೋದನ್ನು ಕಲೀರಿ ಅಂತ ಹೇಳಿಬಿಟ್ಟು ಅಜಿತ್ಗೆ ಭೂಮಿ ಬೈತಾ ಇರ್ತಾರೆ. ಹಾಗೆ ಸರಿ ಮೇಡಮ್ ಕಲ್ತ್ಕೋತೀನಿ ಅಂತ ಹೇಳಿಬಿಟ್ಟು ಅಜಿತ್ ಕೂಡ ಹೇಳ್ತಾ ಇರ್ತಾರೆ. ಇನ್ನು ಎಲ್ಲರೂ ಬೊಕ್ಕೆನ ಕೊಟ್ರಲ್ಲ, ನೀವೇನ್ರಿ ಒಂದು ಬೊಕ್ಕೆನೂ ಕೂಡ ಕೊಟ್ಟಿಲ್ಲ, ಕೊಡೋಕ್ಕಾಗಲಿಲ್ವ ನಿಮಗೆ ಅಂತ ಹೇಳಿಬಿಟ್ಟು ಭೂಮಿ ಪ್ರಶ್ನೆ ಮಾಡ್ತಾ ಇರ್ತಾಳೆ. ಮೇಡಮ್ ನನಗೆ ಬೊಕ್ಕೆ ಅಂದರೆ ಭಯ ಅಂದಾಗ ಏನಕ್ಕೆ ಭಯ ನಿಮಗೆ, ಯಾಕೆ ಅಂದಾಗ ಅದು ಈ ಕಾಲದಲ್ಲೆಲ್ಲ ಬೊಕ್ಕೆಲಿ ಬಾಂಬ್ ಇಡ್ತಾರಲ್ಲ ಮೇಡಮ್, ಅದಕ್ಕೆ ನೀವು ಒಬ್ಬ ಕಾನ್ಸ್ಟೇಬಲ್ ಬೊಕ್ಕೆಗೆ ಭಯ ಪಡ್ತೀರಾ ಅಂದರೆ ಕಾನ್ಸ್ಟೇಬಲ್ ಆಗಿದ್ದೀರಲ್ಲ, ಬುದ್ಧಿ ಇಲ್ವ ನಿಮಗೆ, ಪ್ಲಾನ್ ಹಾಕಿ ಅಂದಾಗ ಮೇಡಮ್ ಪ್ಲಾನ್ ಓಡ್ತಾನೆ ಇದೆ, ಫ್ಯಾನ್ ಓಡ್ತಾನೆ ಇದೆ ಮೇಡಮ್ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಭೂಮಿ ನನಗೆ ನೀವು ಗುಡ್ ಮಾರ್ನಿಂಗ್ ಹೇಳಬೇಕು, ನಂಗೆ ಅದು ಇಷ್ಟ ಆಗಿಲ್ಲ, ಇನ್ನೊಂದ್ಸತಿ ಹೇಳ್ರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಕಲೀರಿ, ತುಂಬ ಚೆನ್ನಾಗಿ ಹೇಳೋದಕ್ಕೆ ಕಲೀರಿ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅಜಿತ್ ಅವರು ಓಡಿ ಬಂದೆ ಮೇಡಮ್ ಅಂತ ಹೇಳಿಬಿಟ್ಟು ಈ ಕಡೆ ಸಲ್ಯೂಟ್ ಹೊಡಿತಾ ಇರ್ತಾರೆ. ಅದನ್ನು ನೆನೆಸ್ಕೊಂಡು ಭೂಮಿ ನಗ್ತಾ ಇರ್ತಾಳೆ. ಈ ರೂಮಲ್ಲಿ ಸಹ ಬಿದ್ದು ನಗ್ತಾ ಇರ್ತಾಳೆ. ಮೇಡಮ್ ಸಾಕು ಇಮ್ಯಾಜಿನೇಷನ್ ನೀವು ಮಾಡ್ಕೊಂಡಿದ್ದೆಲ್ಲ ಆಗಲ್ಲ, ಅದು ಕನಸಲ್ಲಿ ಮಾತ್ರ ಅಂದಾಗ ಸಾಹೇಬ್ರೆ ನೀವು ಯಾವ ರೀತಿ ಸಲ್ಯೂಟ್ ಹೊಡಿತಿದ್ರು ಅಂತಂದರೆ ಗೊತ್ತಾ ಸಾಹೇಬ್ರೆ, ನಿಮಗೆ ಸಲ್ಯೂಟ್ ಹೊಡಿಯೋಕೆ ಬರ್ತಾ ಇರಲಿಲ್ಲ, ನಾನಂತೂ ನಿಮ್ಮ ಓಡಾಡ್ಬಿಟ್ಟೆ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಓಹೋ ಅಷ್ಟೊಂದೆಲ್ಲ ಇಮ್ಯಾಜಿನೇಷನ್ ಹೋಗ್ಬಿಟ್ಟ ನೀನು, ಅಷ್ಟೊಂದೆಲ್ಲ ಇಲ್ಲಮ್ಮ ಆಯಿತಾ, ಹುಚ್ಚಿ ಥರ ನಗಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸಾಹೇಬ್ರೆ ಅಂದಾಗ ಈಗ ನೋಡಿ ಏನು ಮಾಡ್ತೀಯ ಅಂತ ಅಂದಾಗ ಅಯ್ಯೋ ಅತ್ತೆ ಮಾವ ಕಾಪಾಡಿ, ಸಾಹೇಬ್ರು ನನಗೆ ಹೊಡಿತಿದ್ದಾರೆ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರಿಸ್ತಾ ಇರ್ತಾಳೆ. ನೋಡು ನಾನಿನ್ನೂ ನಿನ್ನ ಮುಟ್ಟೇ ಇಲ್ಲ, ಹಾಗೆ ಏನೇನೆಲ್ಲ ಮಾಡ್ತಿದ್ದೆ ಅಲ್ಲ, ಇಷ್ಟೊಂದೆಲ್ಲ ಹೈಡ್ರಾಮಾ ಮಾಡ್ತಿದ್ಯಲ್ಲ ಅಂದಾಗ ಸುಮ್ಮನೆ ಇರ್ತೀರಾ ಸಾಹೇಬ್ರೆ ಅಂದ್ಬಿಟ್ಟು ಕೂಗ್ತಾ ಇರ್ಬೇಕಾದ್ರೆ ಬಂದು ಏನಾಯಿತು ಯಾರಿಗೇನಾಯಿತು ಅಂತ ಹೇಳಿ ಕೂಗ್ತಿದ್ದೀರಲ್ಲ ಅಂದ್ಬಿಟ್ಟು ವಂಶಿಯವರು ಅಲ್ಲಿಗೆ ಬರ್ತಾರೆ. ಅದು ವಂಶಿಯವರೇ ಏನೂ ಇಲ್ಲ ಪಲ್ಲಿ ಅಂದಾಗ ಎಲ್ಲಿ ಅಂದಾಗ ಈ ಕಡೆ ಸಾಹೇಬ್ರ ಹತ್ರ ಕೈ ತೋರಿಸ್ತಾ ಇರ್ತಾಳೆ. ಬರ್ತೀರಾ ಅಂದಾಗ ಊಟಕ್ಕೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ ವಂಶಿಯವ್ರು ಬಂದಿರ್ತಾರೆ. ಹೇಳ್ಬಿಟ್ಟು ಭೂಮಿ ಸರಿ ಹೋಗ್ತೀವಿ ಫ್ರೆಶ್ ಅಪ್ ಆಗಿ ಬನ್ನಿ ಅಂತ ಹೇಳಿಬಿಟ್ಟು ಭೂಮಿ ವಂಶಿ ಹೋಗ್ತಾರೆ. ಇನ್ನು ಊಟಕ್ಕೆ ಬಂದಮೇಲೆ ಎಲ್ಲರೂ ಸಹ ಊಟಕ್ಕೆ ಕೂತಿರ್ತಾರೆ. ವಂಶಿ ಇದ್ದವರು ಈ ಥರ ಕುಟುಂಬನ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ವಂಶಿ ಅವರೇ ನೀವೇನು ಕೆಲಸ ಮಾಡೋದು ಅಂತ ಹೇಳಿಬಿಟ್ಟು ಅಜಿತ್ ಅವರು ಕೇಳ್ತಾ ಇರ್ತಾರೆ. ನನಗೆ ಅಡುಗೆ ಅಂದ್ರೇ ಇಷ್ಟ, ಆದರೆ ನನಗೆ ಅಡುಗೆನೇ ಮಾಡೋಕ್ಕೆ ಬರೋಲ್ಲ, ನಾನು ಸ್ಟಾರ್ಟರ್ಸ್ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಸೊ ಅದರಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ, ನಾನು ಅಡುಗೆನೂ ಸಹ ಮಾಡ್ತೀನಿ, ಅಷ್ಟೊಂದೆಲ್ಲ ಬರೋಲ್ಲ, ಯೂಟ್ಯೂಬಲ್ಲಿ ಒಂದೊಂದು ಸತಿ ಚೆನ್ನಾಗಿ ಬರುತ್ತೆ, ಒಂದು ಸತಿ ಹಾಳಾಗಿ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ ಅಂತ ಹೇಳಿ ಪರವಾಗಿಲ್ಲ, ನೀವು ತುಂಬಾ ಮಲ್ಟಿ ಟ್ಯಾಲೆಂಟೆಡ್ ಇದ್ದೀರಾ ನೀವು ಅಂದ್ಬಿಟ್ಟು ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ಯಾವ ಟ್ಯಾಲೆಂಟೆಡ್ ಇದ್ದರೆ ಏನು, ಎಲ್ಲನೂ ಸಹ ಕೇಳಿಕೊಂಡು ಬರಬೇಕಲ್ವಾ, ಸೊ ನನಗೆ ತಂದೆ ತಾಯಿ ಯಾರೂ ಇಲ್ಲ, ನಾನು ಅಜ್ಜಿ ತಾತನ ಇದರಲ್ಲೇ ಬೆಳೆದಿದ್ದು ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಪಾಪ ನಿಮಗೆ ತಂದೆ ತಾಯಿನೇ ಇಲ್ವಾ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಬೇಜಾರಾಗ್ತಾ ಇರ್ತಾರೆ. ಆದರೂ ಇಷ್ಟೊಂದೆಲ್ಲ ನಿಮಗೆ ಕೆಲಸದ ಮೇಲೆ ಇಂಟ್ರೆಸ್ಟ್ ಇದೆ ಅಲ್ಲ, ನಿಮಗೆ ಇದೆಲ್ಲ ನೋಡ್ತಾ ಇದ್ದರೆ ತುಂಬಾ ಖುಷಿಯಾಗುತ್ತೆ, ಆದರೆ ಅಪ್ಪ ಅಮ್ಮ ಇಲ್ದಿದ್ದು ಕೇಳಿ ತುಂಬಾ ಬೇಜಾರಾಯಿತು ಅಂದ್ಬಿಟ್ಟು ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ಇನ್ನು ಶ್ರವಣ್ ಇದ್ದವರು ವಂಶಿ ಅವರೇ ನೀವು ಯಾಕೆ ಏನು ಕೆಲಸ ಮಾಡೋದು ಅಂದಾಗ ಅದೇ ಸರ್ ಇವಾಗ ಸ್ಟಾರ್ಟಪ್ ಬಿಸ್ನೆಸ್ಸಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಮುಂದೆ ನೋಡಬೇಕು ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ವಂಶಿ ಹೇಳ್ತಾ ಇರ್ತಾರೆ ನಾನೀಗ ಬ್ರಹ್ಮಚಾರಿ ಅಂದಾಗ ಹಾಗಾದರೆ ಬ್ರಹ್ಮಚಾರಿ ಅಂದಾಗ ಸಜ್ಜಣ್ಣ ಅವರಿದ್ದವರು ಹೌದೌದು ಬ್ರಹ್ಮಚಾರಿ, ಆದರೆ ಈಗ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸುಮ್ಮನಿರಿ ನೀವು ಯಾವಾಗಲೂ ಕೂಡ ಈ ಥರನೇ ರೇಗಿಸ್ತಾ ಇರ್ತೀರಾ ಅಂತ ಹೇಳಿ ಹಾಕ್ಕೊಡ್ತಾ ಇರ್ತೀರಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ ವಂಶಿಗೆ. ಹಾಂ ಹೇಳಿ, ನಾನು ಬರ್ತೀನಿ ಆದಷ್ಟು ಬೇಗ ಅಂತ ಹೇಳಿಬಿಟ್ಟು ನೋಡಿ ಈಗ ನಾನೇ ಅದೇ ಕೆಲಸದ ಮೇಲೆ ಫೋನ್ ಬಂದಿದ್ದು ಅಂದ್ಬಿಟ್ಟು ವಂಶಿಯವರು ಹೇಳ್ತಾ ಇರ್ತಾರೆ. ಹೌದು ಈ ಕಡೆ ನೋಡಿ ತಂದೆ ತಾಯಿ ಪ್ರೀತಿನೇ ಇಲ್ಲ ನನಗೆ, ಆದರೂ ಕೂಡ ನಿಮ್ಮ ಕುಟುಂಬನ ನೋಡಿ ತುಂಬಾ ಖುಷಿ ಆಗ್ತಿದೆ. ಒಂದು ನಿಮಿಷ ತಂದೆ ತಾಯಿನ ನೋಡಿಲ್ಲ ಅಂತಂದರೆ ಎಷ್ಟೊಂದೆಲ್ಲ ಬೇಜಾರಾಗುತ್ತೆ. ನೀವು ಹುಟ್ಟಾಗಿಂದನೂ ಕೂಡ ತಂದೆ ತಾಯಿ ನೋಡಿಲ್ಲ, ಆದರೆ ಪಾಪ ಅಂತ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ ಅಜಿತ್ ಅವರೇ, ನಾನು ಹುಟ್ಟಿದಾಗಿಂದನೂ ಕೂಡ ನಾನು ಅವರ ನೋಡೇ ಇಲ್ಲ, ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಈಗ ಕೇಳಿದ ಮೇಲೆ ಸಂಗೀತ ಇದ್ದವರು ವಂಶಿ ಆ ಥರ ಎಲ್ಲ ಬೇಜಾರು ಮಾಡ್ಕೋಬೇಡಪ್ಪ, ನಾವೆಲ್ಲ ನಿಮ್ಮವ್ರೆ ಅಂತ ಅನ್ಕೋ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಹಾಂ ಅಮ್ಮ ಅಂತ ಹೇಳಿಬಿಟ್ಟು ವಂಶಿಯವ್ರು ಹೇಳ್ತಾ ಇದ್ದರೆ, ಆದ್ರೂ ಇಷ್ಟು ಒಳ್ಳೆ ಸಂಸ್ಕಾರ ಕಲಿಸಿದ್ಯಲ್ಲಪ್ಪ ತುಂಬಾ ಖುಷಿಯಾಗುತ್ತೆ ಅಂದ್ಬಿಟ್ಟು ಅಜ್ಜಿಯವರು ಹೇಳ್ತಾ ಇರ್ತಾರೆ. ಇನ್ನು ಅಜಿತ್ ಅವರು
ಆ ಪ್ಲ್ಯಾನ್ನ ನೋಡಿಕೊಂಡು ಏನು ಯೋಚನೆ ಮಾಡ್ತಿರ್ತಾರೆ. ಅಲ್ಲಿಗೆ ಭೂಮಿಯವರು ಸಾಹೇಬ್ರೆ ಅಂತ ಹೇಳಿಬಿಟ್ಟು ನೀರನ್ನು ತೊಗೊಂಡು ಬರ್ತಾಳೆ. ಸಾಹೇಬ್ರೆ ಏನಾಯಿತು, ಇದೇನಿದು ಫ್ಯಾನ್ನ ನೋಡಿಕೊಂಡು ನಾನು ಇಷ್ಟೊಂದು ಸತಿ ಕೂಗಿದ್ರೂ ಕೂಡ ಮಾತಾಡ್ತಿಲ್ಲ, ಅಂದರೆ ತಲೆಗೆ ಏಟು ಬಿದ್ದಿದೆಯಲ್ಲ, ಏನಾದರೂ ಗಿಂಟಲ್ ಆಗಿಬಿಟ್ರಾ, ಇಲ್ಲ ತಲೆ ಏನಾದರೂ ಕೆಟ್ಟೋಯ್ತಾ, ಇಲ್ಲ ಕಿವಿ ಏನಾದರೂ ಕ್ಯೂಡಾಗೈತಾ, ಅಯ್ಯೋ ದೇವರೇ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಕೂಗ್ತಾ ಇರ್ತಾಳೆ. ಹೇ ಭೂಮಿ ಏನಾಯಿತು, ಯಾಕೀಗ ಆಗ್ತಿದ್ಯಾ, ಕೂಗ್ತಿದ್ದೆ ನೀನು ಅಂದಾಗ, ಸಾಹೇಬ್ರೆ ನೀವು ಏನೂ ಮಾತಾಡ್ತಿಲ್ವಲ್ಲ, ಅದಕ್ಕೆ ಏನಾದರೂ ತೊಂದರೆ ಆಗಿದ್ದೇನೋ ಅಂತ ಹೇಳಿಬಿಟ್ಟು ಕೂಗ್ತಾ ಇದ್ದೆ ಅಂತ ಹೇಳ್ತಾ ಇರ್ತಾಳೆ. ಹಂಗಲ್ಲ ಸಾಹೇಬ್ರೆ, ಏನು ಫ್ಯಾನ್ ನೋಡ್ಕೊಂಡು ಹಾಗೆ ಕೂತ್ಬಿಟ್ಟಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ಭೂಮಿ ಆ ವಂಶ ತಂದೆ ತಾಯಿ ಇಲ್ಲ ಅಂತ ಅಂದ್ರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನಾವು ಅಮ್ಮ ನಾನು ಫಸ್ಟ್ ನನಗೆ ಕೆಲಸ ಸಿಕ್ಕಿದಾಗ, ನಾನು ಬ್ಯಾಚುಲರ್ಸ್ ಆಗಿದ್ದಾಗ ಅಮ್ಮ ಒಟ್ಟಿಗೆ ಹಾಕ್ಕೊಂಡು ತೊಟ್ಲಿಗೆ ಹಾಕ್ಕೊಂಡು ನನಗೆ ಊಟನ ಮಾಡಿಸ್ತಿದ್ಲು ಅಂತ ಹೇಳ್ತಾ ಇರ್ಬೇಕಾದ್ರೆ ಭೂಮಿಯವರು ಕಣ್ಣಲ್ಲಿ ನೀರು ಹಾಕೋತಾ ಇರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.